ಪ್ರಪಂಚದಲ್ಲಿ ಅತಿ ಉದ್ದವಾದ ದೇಶ. 4,500 ಕಿಲೋಮೀಟರ್ ಉದ್ದ ಇದೆ. ಅಗಲ ಬಂದ್ಬಿಟ್ಟು ಬರೀ 150 ಕಿಲೋಮೀಟರ್ ಅಷ್ಟೇ. ಒಂದ್ ಕಡೆ ನೋಡಿದ್ರೆ ಬೆಟ್ಟ, ಇನ್ನೊಂದ್ ಕಡೆ ನೋಡಿದ್ರೆ ಸಮುದ್ರ. ಯಾವ ದೇಶದಲ್ಲಿ ಇದೀವಿ ಗೊತ್ತಾ ನಾವು? ಮೆಣಸಿನ್ಕಾಯಿ ದೇಶದಲ್ಲಿ. ಮೆಣಸಿನ್ಕಾಯಿ ಎಲ್ಲ ಚಿನ್ನು, ಚಿಲ್ಲಿಲಿ ಇದೀವಿ ನಾವು. ವೆಲ್ಕಮ್ ಟು ಚಿಲಿ. La Colombia, La India. la India. Ese hombre, dinero, mucho dinero. Dinero, mucho dinero. La India. La India. La India. ಚಿಲ್ಲಿಯ ಕ್ಯಾಪಿಟಲ್ ಸಿಟಿ ಸ್ಯಾಂಟಿಯಾಗೋಲಿದ್ದೀವಿ. ಈ ಬರೋಬ್ಬರಿ ಈ ಚಿಲ್ಲಿ ದೇಶದಲ್ಲಿ 2 ಕೋಟಿ ಜನ ಪಾಪ್ಯುಲೇಷನ್ ಇದ್ದಾರೆ. ಆದರೆ ಆ 2 ಕೋಟಿಯಲ್ಲಿ 1 ಕೋಟಿ ಜನ ಫುಲ್ಲು ಈ ಸ್ಯಾಂಟಿಯಾಗೋ ಸಿಟಿಯಲ್ಲೇ ಇದ್ದಾರೆ. ಯಾಕಂದರೆ ಇದು ಕ್ಯಾಪಿಟಲ್ ಸಿಟಿ ಆಫ್ ಮೆಣಸಿನ್ಕಾಯಿ. ಅಣ್ಣ ಬರೋಣ. ಜಾಮೂನ್ ಆಗ್ತಾವ್ ಚಿನ್ನು. ಬಿಡು ಚಿನ್ನು, ಕುಡಿಯೋಕೆ ಬಿಡು ನೆಮ್ಮದಿಯಾಗಿ. $1. ಬೀದಿ ನಾಯಿಗಳೇ VIP ಅಂತ ಗುರು ಇಲ್ಲಿ. ಇವಾಗ ಕಾಲೇಜ್ ಹುಡುಗಿರ್ ಚಿನ್ನು ಕಲರ್ ಡ್ರೆಸ್ ಹಾಕೊಂಡು ಡಮ್ ಹುಡ್ಕೊಂಡು ಹೋಯ್ತಾ ಅವೆ. ನಾನು ನಿಮ್ಮ ಮಾವಿಗೆ ಕೊಡ್ಸ್ಬೇಕಾದ್ರೆ ಪಕ್ಕದಲ್ಲಿ ಬಾತ್ರೂಮ್ ನೋಡ್ಬೇಕು ನಾನು. ಅಪ್ಪ ಚಿನ್ನು. ಮೆಣಸಿನ್ಕಾಯಿ ಅಂತ ಇದ್ರಲ್ಲ ಕಿರಣ, ಎಂತ ಗೊತ್ತಾ? ಈ ದೇಶ ಆಕಾರ ಇರೋದು ಬರೀ ಮೆಣಸಿನ್ಕಾಯಿ ತರನೇ ಇದೆ, ಉದ್ದಕ್ಕೆ ಸಣ್ಣಕ್ಕಿದೆ ಅಂತೆ. ಅದಕ್ಕೋಸ್ಕರ ಚಿಲ್ಲಿ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ ಅದಕ್ಕೆ. ಮೆಣಸಿನ್ಕಾಯಿ ಅಂತ ಉರಿ ಮೆಣಸಿನ್ಕಾಯಿ ಅಂತ. ನಾವೀಗ ಪ್ಲಾಜಾ ದಿ ಹರ್ಮಾಸ್ ಅಂತ ಇದ್ದೀವಿ. ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಜಾಗ ಇಡೀ ಸ್ಯಾಂಟಿಯಾಗೋ ಅಲ್ಲಿ. ಅಣ್ಣ ಇಂಗ್ಲಿಷ್ ಬೇಡ ಅಣ್ಣ. ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಅರ್ಧಕ್ಕರ್ಧ ಜನ ಕಳ್ಳರೇ ಇರೋದಿಲ್ಲಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ ಟೂರ್ನ ಆರ್ಗನೈಸ್ ಮಾಡಿದ್ದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ ಟೂರ್ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ನಾವು ಸ್ಯಾಂಟಿಯಾಗೋ ವಿಡಿಯೋನ ಎಂತಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೊತ್ತಾ? ಚಿಲ್ಲಿಯ ಕ್ಯಾಪಿಟಲ್ ಸಿಟಿಯಲ್ಲಿ 1550ರಲ್ಲಿ ಸ್ಪ್ಯಾನಿಷ್ ಅವ್ರು ಬಂದ್ಬಿಟ್ಟು ಈ ಸ್ಯಾಂಟಿಯಾಗೋನ ಆಕ್ರಮಣ ಮಾಡ್ತಾರೆ. ಅದಕ್ಕೂ ಮುಂಚೆ ಎಲ್ಲ ಬುಡಕಟ್ಟು ಜನಾಂಗದವ್ರು ಇರ್ತಾರೆ. ಆಕ್ರಮಣ ಮಾಡಾದ್ಮೇಲೆ ನೋಡಿ, ಈ ಚರ್ಚು, ಇಲ್ಲಿ ಅಕ್ಕಪಕ್ಕ ಇರೋ ಬಿಲ್ಡಿಂಗ್ಗಳು, ಸೆಂಟರು, ನಮ್ಮ ಬೆಂಗಳೂರಲ್ಲಿ ವಿಧಾನಸೌಧ, ಕಬ್ಬನ್ ಪಾರ್ಕು, ಹೈಕೋರ್ಟ್ ಎಲ್ಲ ಇದೆಯಲ್ಲ, ಆ ಥರ ಜಾಗ ಇದು ಸ್ಯಾಂಟಿಯಾಗೋದ ಸೆಂಟರ್ ಸ್ಕ್ವೇರ್. ಎಲ್ಲರೂ ಓಡಾಡಿಕೊಂಡು ಇಲ್ಲಿ ತಿರ್ಗಾಡ್ತಾ ಇದ್ದಾರೆ. ಇವಾಗ ನಾವು ತಿರ್ಗಾಡ್ಕೊಂಡು ಈ ನಟೋರಿಯಸ್ ಜಾಗನ ಒಂದು ರೌಂಡ್ ಹೊಡ್ಕೊಂಬರೋಣ. ಒಂದು ಸ್ವಲ್ಪ ಎದೆ ಹಿಂಗೆ ಇಟ್ಕೊಂಡು ನೋಡಿ, ಯಾಕಂದರೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಇದು ಭಯಾನಕ ಜಾಗ. ಬನ್ನಿ. ಹೇಳಿದ್ರು ನಿನ್ನೆ ಮೊನ್ನೆ ಎಲ್ಲ ಸಖತ್ ವಾರ್ನಿಂಗ್ ಕೊಟ್ಟಿದ್ರು, ಚೈನ್ ಹಾಕೊಂಬರ್ಬೇಡಿ ಅಂತ. ನಿನ್ನೆ ಹಾಕೊಂಡು ಅರ್ಧ ಗಂಟೆ ಕಚ್ಚಿದ್ರು ನನಗೆ, ಬಳೆ ಹಾಕೊಂಡೋಗ್ಬೇಡ ಅಂತ. ಬ್ರೆಜಿಲಲ್ಲೇ ಓಡಾಡಿದ್ದೀನಿ, ಇದೇನು ದೊಡ್ಡ ವಿಷಯ ಅಂದ್ಕೊಂಡು ಬಂದೆ. ಆದರೆ ಬಂದಿದ್ದ ತಕ್ಷಣ ಒಬ್ರು ಪೊಲೀಸ್ ದರ್ಶನ ಕೊಟ್ಬಿಟ್ಟ. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಆಯ್ತೈತೆ. ಸ್ಯಾಂಟಿಯಾಗೋಗೆ ಹುಟ್ಟಿದ್ದೇ ಇಲ್ಲಿ. ಸ್ಪ್ಯಾನಿಷ್ ಅವರು ಬಂದು ಆ ದೇಶನ ಆಕ್ರಮಣ ಮಾಡಿದ ತಕ್ಷಣ ಬುಡಕಟ್ಟು ಜನಾಂಗವ್ರನ್ನೆಲ್ಲ ಕನ್ವರ್ಟ್ ಮಾಡೋಕ್ಕೆ ಬಂದಿದ್ದ ತಕ್ಷಣ ಒಂದು ಚರ್ಚ್ ಕಟ್ಬಿಟ್ರು. ಆದರೆ ಏನಾಗುತ್ತೆ ಗೊತ್ತಾ, ಇಲ್ಲಿ 15ನೇ ಸೆಂಚುರಿ ಬಂದು ಆಕ್ರಮಣ ಮಾಡ್ಕೋತಾರಲ್ಲ, ಮಾಚಾವ್ ಅಂತ ಒಂದು ಬುಡಕಟ್ಟು ಜನಾಂಗ ಇರುತ್ತೆ. ಅದು ಆ್ಯಕ್ಚುಲಿ ರೆಸಿಸ್ಟ್ ಮಾಡ್ತಾರಂತೆ ಇವ್ರನ್ನ ತುಂಬ. ಓಕೆ, ಆ ಬುಡಕಟ್ಟು ಜನಾಂಗದವರು ಬರಬೇಡಿ ಹೋಗಿ ಅಂತ ಓಡಿಸ್ತಾರೆ. ಆದರೆ ಪಾಪ ಅವ್ರನ್ನೆಲ್ಲ ಸರ್ವನಾಶ ಮಾಡಿ ಕನ್ವರ್ಟ್ ಮಾಡಿ ಕೊನೆಗೆ ಇಂಥ ಅದ್ಭುತವಾದ ಚರ್ಚ್ನ 1600ನೇ ಇಸ್ವಿಲಿ ಕಟ್ತಾರೆ. 450 ವರ್ಷದ ಹಳೆಯ ಚರ್ಚ್ ಇದು. ಇಡೀ ಸಿಟಿಯ ಜೀವನಾಳ ಈ ಸರ್ಕಲ್ಲು. ಸಂಜೆ ಬೆಳಗ್ಗೆ ಮಧ್ಯಾಹ್ನದ ಹೊತ್ತು ಯಾವಾಗಲೂ ಜನರು ತಿರುಗಾಡ್ತಾನೆ ಇರ್ತಾರೆ ಇಲ್ಲಿ. ಸ್ಯಾಂಟಿಯಾಗೋದಲ್ಲಿ ಏನಪ್ಪ ಚಾಲೆಂಜ್ ಅಂತ ಹೇಳಿದ್ರೆ, ಅವ್ರಿಗೆ ಉದ್ದ ಮೀನ್ಸ್ ಅಗಲ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಸಮುದ್ರ ಬಂದಿರೋದ್ರಿಂದ ಮತ್ತೆ ಇದು ಆಂಡಸ್ ಮೌಂಟೇನ್ ಬಂದಿದೆ ಒಂದು ಕಡೆ. ಸೊ ಇರೋ ಜಾಗದಲ್ಲೇ ದೊಡ್ಡ ದೊಡ್ಡ ಸ್ಕೈ ಸ್ಕೇಪರ್ಸ್ನ ಮಾಡಿಕೊಂಡು ಇವರು ಈ ಕ್ಯಾಪಿಟಲ್ನ ಬಿಲ್ಡ್ ಮಾಡ್ಕೋತಾ ಇದ್ದಾರೆ, ಕ್ಯಾಪಿಟಲ್ ಸಿಟಿನ ಬಿಲ್ಡ್ ಮಾಡ್ಕೋತಾ ಇದ್ದಾರೆ. ನಾವು ಮಚಾವ್ ಬುಡಕಟ್ಟು ಜನಾಂಗದವರು ಅಂತ ಹೇಳ್ತಿರಲ್ಲ, ನೋಡಿ ಅಲ್ಲಿದ್ದಾರೆ. ಆ್ಯಕ್ಚುಲಿ ಅವರೇ ಮಚಾವ್ ಒರಿಜಿನಲ್ ಚಿಲ್ಲಿ ಬುಡಕಟ್ಟು ಜನಾಂಗದವರು. ಎಲ್ಲ ಸೌತ್ ಅಮೆರಿಕನ್ ಕಂಟ್ರಿಗಿಂತ ಈ ಬುಡಕಟ್ಟು ಜನಾಂಗ ತುಂಬ ರೆಸಿಸ್ಟೆನ್ಸ್ ಇದ್ರು ಅಂತೆ. ಸ್ಪೇನ್ ಅವ್ರನ್ನ ತುಂಬ ಆಡಳಿತ ಮಾಡಿದ್ದು ಇದೇ ದೇಶದವರು, ಅಂದರೆ ತಡೆದಿದ್ದು ಬರಬೇಡಿ ಅಂತ. ಹೌದು. ಅದಾದಮೇಲೆ ಇಂಕಾ ಇದ್ದಾರಲ್ಲ, ಪೆರುವಿನ ಇಂಕಾ ಬುಡಕಟ್ಟು ಜನಾಂಗದವರು ತುಂಬ ವರ್ಷಗಳ ಕಾಲ ಈ ಚಿಲ್ಲಿ ದೇಶನ ಆಳಿದ್ರು. ಎಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಆದರೆ ಅರ್ಧಕ್ಕರ್ಧ ಜನ ಇಲ್ಲಿರೋರೆಲ್ಲ ಸ್ಟ್ರೀಟ್ ವೆಂಡರ್ಸು, ಅದು ಇದು ಮಾರೋರು. ವಾಸನೆ ಬರ್ತಾ ಇದೆಯಾ? ಏನು ವಾಸನೆ? ವೀಡ್ ವಾಸನೆ. ವೀಡ್ ಕಾಮನ್ನು. ಸೌತ್ ಅಮೆರಿಕಾ ದೇಶದಲ್ಲಿ ವೀಡ್ ಇಲ್ಲ ಅಂದರೆ ಜೀವನನೇ ನಡೆಯಲ್ಲ. ಆಮೇಲೆ ಅತಿ ಹೆಚ್ಚು ಇಡೀ ಸ್ಯಾಂಟಿಯಾಗೋಲಿ ವೇಶ್ಯಾವಾಟಿಕೆಯವರು, ವೀಡ್ ಹೊಡೆಯೋರು, ಕಳ್ಳರು, ಕಾಕರು ಎಲ್ಲರೂ
ಇಲ್ಲೇ ಸಿಗೋದು ನಮಗೆ. ಇಲ್ಲಿ ಬಿಟ್ರೆ ಕೊಲಂಬಿಯಾ ನೆಕ್ಸ್ಟ್. ಕೊಲಂಬಿಯಾ. ಆಶಾ ಅವಾಗಿಂದ ನನ್ನ ಗುದ್ಕೊಂಡು ಬರ್ತಾ ಇವಳೆ. ಏನಮ್ಮ ಗೊತ್ತಾದಿ ಅಂದರೆ ನೀನು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀನಿ ಅಂತೆ. ಏನು ಸೇಫ್ ಗಾರ್ಡ್ ಮಾಡ್ತೀಯಮ್ಮ? ನಾನೇನೆ ಇದ್ರ ಬಗ್ಗೆ ಇಷ್ಟು ಬೇಗ ತಿಳ್ಕೊತಾ ಇದ್ದೆ ಕಣನೇನೆ. ಒಂದು ರಿವ್ಯೂ ಹಾಕಿದ್ರು, ಅವ್ನಿಗೆ ಪರ್ಚ್ಬಿಟ್ರೆ ರಕ್ತ ಎಲ್ಲ ಕಾಣಿಸ್ತಾ ಇತ್ತು, ಇದು ಚೈನ್ ಕಿತ್ಕೊಂಡು ಹೋಗಿದ್ದು, ಅದಕ್ಕೋಸ್ಕರ. ಏನಾಗಲ್ಲ ಬಾಮ್ಮ, ಒಂದು ಸಿಟಿಯಲ್ಲೇ ಇದ್ದಿದ್ಮೇಲೆ ಕಾಮನು ನಮ್ಮ ಮೆಜೆಸ್ಟಿಕಲ್ಲಿ ಇಲ್ವಾ, ಅದೇ ಥರ ಎಲ್ಲ ದೇಶದಲ್ಲೂ ಇದ್ದೇ ಇರುತ್ತೆ. ಆ್ಯಕ್ಚುಲಿ ವೆನ್ಯೂಸ್ವೆಲಾಯಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಚಿಲ್ಲಿಗೆ ಬರೋದು ಜಾಸ್ತಿ. ಏನಕ್ಕೆ ಅಂದರೆ ಇಡೀ ಸೌತ್ ಅಮೆರಿಕಾದಲ್ಲೇ ಒಂದು ಸ್ವಲ್ಪ ಸ್ಟೇಬಲ್ ಎಕಾನಮಿ ಇರೋದು ಈ ಚಿಲ್ಲಿ ದೇಶದ್ದೇ. ಒಳ್ಳೆ ಸಂಬಳ ದೊರೆಯುತ್ತೆ ಅಂತ ಕೇಳೋಣ ಇಲ್ಲಿ ಚಿಲ್ಲಿ ಜನಾಂಗ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡು ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಎಲ್ಲೋದ್ರೂ ಕೇಳ ಜೀಸಸ್ನ ಏನೋ ಸ್ಪ್ರೆಡ್ ಮಾಡೋದು ಬಿಟ್ಟೇ ಇಲ್ಲ ಅಲ್ಲ ಅವರೆಲ್ಲ. ಇಡೀ ಸೌತ್ ಅಮೆರಿಕಾದಲ್ಲಿ ಪಕ್ಕಾ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅವರ ಆಶಾ. ಎಲ್ಲ ಕಡೆ ಕ್ರಿಶ್ಚಿಯನ್ಸು. ನನಗೆ ಇಲ್ಲೊಂದು ಆಶ್ಚರ್ಯ ಏನಾಯಿತು ಅಂದರೆ ಸ್ಯಾಂಟಿಯಾಗೋದಲ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. 19ನೇ ಸೆಂಚುರಿಲಿ ಸ್ಪ್ಯಾನಿಷ್ ಅವ್ರು ಯಾವಾಗ ಹೋಗ್ತಾರಲ್ಲ ಆವಾಗ ಇಲ್ಲಿ ಇವರು ದೇಶನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ರೈಲ್ವೆ ಸಿಸ್ಟಮ್ ಬೇಕಾಗುತ್ತೆ ಮತ್ತು ಫೆಸಿಲಿಟೀಸ್ ಎಲ್ಲ ಬೇಕಾಗುತ್ತೆ. ಅವಾಗ ನಮ್ಮ ಇಂಡಿಯಾದಿಂದ ಬರ್ತಾರೆ. ಇಂಡಿಯಾದಿಂದ ಬಂದು ಸೆಟಲ್ ಆಗಿ ಒಂದು ಕಮ್ಯುನಿಟಿನೇ ಇದೆಯಪ್ಪ, ದೊಡ್ಡ ಇಂಡಿಯನ್ ಮಾರ್ಕೆಟು, ಊಟ, ರೆಸ್ಟೋರೆಂಟ್ಗಳು ತುಂಬ ಚೆನ್ನಾಗಿದ್ದಾವೆ. ಸೊ ನಮ್ಮ ಇಂಡಿಯನ್ಸ್ ಜಾಸ್ತಿ ಜನ ಇರೋದ್ರಿಂದ ಇಲ್ಲಿ ನಮ್ಮನ್ನು ನೋಡಿದ್ರೆ ಇವನೇನು ಆಶ್ಚರ್ಯ ಪಡಲ್ಲ. ಇಂಡಿಯನ್ಸ್ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಓಹೋ, ವಾಚ್ಗಳು ನೋಡ್ಗುರು, ಎಲ್ಲ ಥರದ ವಾಚ್ಗಳು ಇಟ್ಬಿಟ್ಟವ್ರು. ಚಿನ್ನು ಎಷ್ಟಿದೆ ಪ್ರೈಸು? 400-500 ರೂಪಾಯಿ ವಾಚ್ಗಳು ಗುರು. ಎಲ್ಲ ಹೆಂಗಿದ್ದೋ ಗೊತ್ತಾ, ಸಕ್ಕದಾಗಿದ್ದು ನೋಡೋಕ್ಕೆ ಅಲ್ವಾ. ಒಂದಿನ ಹಾಕೊಂಡ್ರೆ ಬರ್ತಿತ್ತು ಚಿನ್ನೋದು. ಇದೇನಿದು? ಇದು ಶೂ ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ. ನಾನು ಶೂ ಕ್ಲೀನ್ ಮಾಡೋಣ ಅಂತ ಕಾಯಿಸ್ಕೊತಾ ಇದ್ದೆ, ಅಣ್ಣ ಇಲ್ವೇ ಇಲ್ಲ. ಬಂದ ಅಣ್ಣ. ಪಾಪ ಇಲ್ಲ ಹಾಕಿದ ದುಡ್ಡು, ಸೊ ಅಷ್ಟೇ ಇರುತ್ತೆ ಅನ್ಕೊಂಡಿದ್ದೀನಿ. ನಾವು 1000 ಹಾಕಿದ್ರೆ 100 ರೂಪಾಯಿ ಹಾಕಿದ್ದಾರೆ. ಕಿರಣ ಏನು ಗೊತ್ತಾ, ಭಿಕ್ಷೆ ಬೇಡೋದಕ್ಕಿಂತ ಕಳ್ತನ ಮಾಡೋಕ್ಕಿಂತ ಒಂದೇನು ಕೆಲಸ ಮಾಡ್ತಾರ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಮ ಕೈಲಾದಷ್ಟು ಇದು ನಮ್ಮ ಕಾಂಟ್ರಿಬ್ಯೂಟ್ ಅಷ್ಟೇ. ನಾನು ಶೂನ ಬಿಚ್ಕೊಡ್ತೀನಿ ಅಂದೆ, ಇಲ್ಲ ಬೇಡ 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 ಹಂಗೆ ಇರಬೇಕು, ಅವಾಗ ಕ್ಲೀನಾಗಿರುತ್ತೆ ಅಂತ ಹೇಳಿದ್ರು. ಫುಲ್ ಪಾಲಿಶ್ ಮಾಡ್ತಾನೆ ಚಿನ್ನು. ಅಯ್ಯೋ, ನಾನು ಶೂ ಹಾಕೊಂಡ್ಬಿಡ್ತಿದ್ದೆ ಚಿನ್ನು, ಗೊತ್ತಿದ್ದೀರಾ? ಏರ್ಪೋರ್ಟಿಗಿದೆ ಹಂಗಂದ್ರೆ. ಸೂಪರ್ ಆಗೋಯ್ತು ಕಿರಣ, ಶೈನಿಂಗ್ ಬಂದ್ಬಿಡ್ತು. ಆದರೂ ಆಫ್ರಿಕಾದ ಒಂದು ಡಿಫ್ರೆಂಟಾಗಿ ಮಾಡ್ತಾರಲ್ಲ. ಆಫ್ರಿಕಾದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಮುಂಚೆ ಗ್ರಾಸಿಯಾಸ್. ಥ್ಯಾಂಕ್ ಯು. ನಾವು ಅನ್ಕೋತೀವಿ ನೋಡಿ, ಅಕ್ಕಪಕ್ಕ ದೇಶ ಇವರು ಚಿಲ್ಲಿಯವರು, ಅರ್ಜೆಂಟೀನಾ ಅವರೆಲ್ಲ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಬ್ರೆಜಿಲ್ ಅವರು ಪೋರ್ಚುಗೀಸ್ ಮಾತಾಡ್ತಾರೆ. ಯುರೋಪಿಯನ್ ಬಂದು ಆಕ್ರಮಣ ಮಾಡಿ ಅವರ ಸ್ವಂತ ಭಾಷೆನೇ ಮರೆಸ್ಬಿಟ್ರು. ಇವಾಗ ನಾವು ಹೆಂಗೆ ಇಂಗ್ಲೆಂಡ್ ಅವ್ರು ಬಂದು ಆಕ್ರಮಣ ಮಾಡಿಕೊಂಡು ನಮ್ಮದು ಇಂಗ್ಲೀಷ್ ಮೆಜಾರಿಟಿ ಸ್ಪೀಕಿಂಗ್ ಆಗಿದೆಯಲ್ಲ, ಅದೇ ಥರ ಇಲ್ಲಿ ಸ್ಪ್ಯಾನಿಷ್ ಮೆಜಾರಿಟಿ ಅಲ್ಲ, ಮೇಜರ್ ಅದೇ, ಅಫಿಷಿಯಲ್ ಲ್ಯಾಂಗ್ವೇಜು ಅದೇ. ಚೆನ್ನಾಗಿದೆ ಕಣ, ಪಕ್ಕಾ ಸೌತ್ ಅಮೆರಿಕನ್ ಕಂಟ್ರಿ ವೈಬ್ ಕೊಡ್ತಾ ಇದೆ ನನಗೆ. ಕೊಲಂಬಿಯಾ ಆದಮೇಲೆ ಅಲ್ವಾ ಇದು? ಕೊಲಂಬಿಯಾ ಆದಮೇಲೆ ಪಕ್ಕಾ ಇದು. ಇಲ್ಲೂ ಇದು ನೋಡ್ಚಿನ್ನು, ತುಂಬ ಜನ ಶೂ ಪಾಲಿಶ್ ಮಾಡೋರು ಅವರೇ, ಒಬ್ರಲ್ಲ ಇಬ್ಬರಲ್ಲ. ಪಕ್ಕಾ ಒಂಥರ ಇದು ಒಂದು ಪ್ರೊಫೆಷನ್ ಜಾಬ್. ಇವರು ಒಂದು ತಿಂಗಳಿಗೆ 10,000-15,000 ರೂಪಾಯಿ ದುಡಿತಾರಂತೆ. ಹಲೋ, ಉನೋ ಚಿಕೋ ಏನಂತಾನೆ ಗೊತ್ತಿಲ್ಲ ಕಿರಣ. ಇದು ಇದು ಒಂಥರ ಜೋಳದ ಥರ. ಸ್ತ್ರೀಗೋ. ವಾಟ್ ಈಸ್ ಸ್ತ್ರೀಗೋ? ಹಾಂ, ಓಕೆ. ಆಮೇಲೆ ಅಣ್ಣ ಇದರಿಂದ ತೆಗೆದುಬಿಟ್ಟು ಜಾಮೂನ್ ಆಗ್ತಾವ್ ಚಿನ್ನು. ಫ್ರೂಟ್ ಕಿರಣ. ಹೌದಾ? ಫ್ರೂಟಾ? ನಾನು ಜಾಮೂನ್ ಅನ್ಕೊಂಡೆ. 100 ರೂಪಾಯಿಗೆ ಕಿರಣ ಅಷ್ಟೇ ಇದು. ಎಲ್ಲ 100 ರೂಪಾಯಿ. ಏನಂತನೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಇದೇನು ಇದು ಹೆಲ್ತಿ ಡ್ರಿಂಕ್ ಕಿರಣ ನನ್ನ ಪ್ರಕಾರ. ಹೌದಾ? ಜೋಳದ ಥರ ಐತೆ ಏನೋ ಫರ್ಮೆಂಟೆಡ್ ಕಿರಣ. ಹೌದಾ? ಅಂದರೆ ನೆನ್ಸಾಕ್ಬಿಟ್ಟು ಬೀನ್ಸ್ನ ಮಾರ್ತೀವಲ್ಲ ನಾವು, ಆ ಥರ ಫರ್ಮೆಂಟೆಡ್ ಜ್ಯೂಸ್ ಥರ ಇದೆ ನೋಡು. ಚೆನ್ನಾಗಿದೆ. ಯಾವ ಜ್ಯೂಸು ಅಂತ ಗೊತ್ತಾಯ್ತಲ್ಲ, ಯಾವ ಫ್ರೂಟು ಅಂತ ಗೊತ್ತಾಯ್ತಲ್ಲ. ಚೀಕೋ ಅಷ್ಟೇ. ಚೀಕೋ ಅಂದರೆ ಚಿಕ್ಕದು ಅಂತ ಅಲ್ಲಿ. ವಾಸೋ ಚೀಕೋ ಅಂದರೆ ಫ್ರೂಟ್ ಹೆಸರು ವಾಸೋ. ಅಂಗಡಿಯಲ್ಲಿ ವಾಸೋ ಚೀಕೋ, ವಾಸೋ ಮೀಡಿಯಮು, ವಾಸೋ ಗ್ರ್ಯಾಂಡೆ ಇಷ್ಟು ಇದೆ ಕಿರಣ ಅವ್ರು ಕೊಟ್ಟಿದ್ದು. ಇದು ಫುಲ್ಲು. ಓಕೆ, ಇದನ್ನು ತಿಂದಿದ್ದೀನಿ ಕಿರಣ ಎಲ್ಲೋ. ಓಕೆ, ನಡೀರಿ ಹೋಗೋಣ ಮುಂದೆ. ಹಂಗೆ ತಿನ್ಕೊಂಡು ಚೀಕೋ ಬಿಡು ಚಿನ್ನು, ಕುಡಿಯೋಕೆ ಬಿಡು ನೆಮ್ಮದಿಯಾಗಿ. ನೀನು ಎಕ್ಸ್ಪ್ಲೈನ್ ಮಾಡಿ, ನೀನು ತಿಂದಿದ್ಯಾ, ಕುಡಿದ್ಯಾ, ಯಾವ ಥರ ಇದನ್ನ ಅಂತ. ನನಗೆ ಹೆಂಗಿದೆ ಗೊತ್ತಾ, ಜೇನುತುಪ್ಪಕ್ಕೆ ಬಿಸಿನೀರು ಹಾಕ್ಬಿಟ್ಟು ತಣ್ಣೀರು ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಕಲಿಸ್ಬಿಟ್ಟು ಕೊಟ್ಟಂಗೈತೆ. ಫರ್ಮೆಂಟೆಡ್ ಒಟ್ನಲ್ಲ. ನಾವೀಗೆಲ್ಲ ಏನು ಎಡ್ಕೊಂಡು ಹೋಗ್ತಾ ಇದೀವಲ್ಲ, ನೀವು ಈ ಫ್ಲೋರಿಂಗ್ನ ಅಬ್ಸರ್ವ್ ಮಾಡಿದಿರಾ? ಫುಲ್ಲು ಹೆಚ್ಚು ಕಮ್ಮಿ ಮಾರ್ಬಲ್ಸ್ ಥರ ಕಾಣಿಸ್ತಾ ಇದೆ. ಆಗ ಕಾಲನೈಸೇಷನ್ ಕಾಲದಲ್ಲಿ 15ನೇ ಸೆಂಚುರಿಲಿ ಯಾವಾಗ ಸ್ಪ್ಯಾನಿಷ್ ಅವ್ರು ಬರ್ತಾರಲ್ಲ, ಆವಾಗ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ದೇಶ, ಒಂದು ಸಿಟಿನ. ಅದನ್ನು ಇವರು ಉಳಿಸ್ಕೊಂಬಂದಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿ. ಆಮೇಲೆ ಇವರು
ಯಾವಾಗ 18th ಸೆಂಚುರಿಲಿ ಸ್ಪ್ಯಾನಿಷ್ ಅವ್ರನ್ನ ಬಿಟ್ಟು ಓಡಿಸ್ತಾರೆ ಇವರು, ಆವಾಗ ಇಂಡಿಪೆಂಡೆನ್ಸ್ ಸಿಗುತ್ತೆ. 19ನೇ ಸೆಂಚುರಿಯಿಂದ ಇವರು ಮಾಡರ್ನೈಸ್ಡ್ ಸ್ಯಾಂಟಿಯಾಗೋ ಮಾಡರ್ನೈಸ್ಡ್ ಚಿಲಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಜನದ ಮುಖದ್ಗಳು ನೋಡಿ ಆಶಾ, ಇನ್ನು ಬುಡಕಟ್ಟು ಜನಾಂಗದ ಥರನೇ ಇದ್ದಾರೆ ಎಷ್ಟೊಂದು ಜನ. ಅಣ್ಣ ಏನೋ ಮಾಡ್ತಾವನೆ. ಏನು $1 ಮೆಮೊರಿ ಕಾರ್ಡು, ನೋ ವಿಡಿಯೋ $1 ಮೆಮೊರಿ ಕಾರ್ಡ್. $1 ಕೊಟ್ಟು ಮೆಮೊರಿ ಕಾರ್ಡ್ ತಗೊಂಡ್ರೆ ಆ್ಯಕ್ಚುಲಿ ಪೆನ್ ಡ್ರೈವ್ ಎಲ್ಲ ಇದೆ ಆಶಾ. ಆ ಹಣ್ಣಿನ $1 ಮೆಮೊರಿ ಕಾರ್ಡ್ ತಗೊಂಡು ಹಾಕೊಂಡ್ರೆ ನಾವು ಇದ ಬರೋ ವಿಡಿಯೋ ಎಲ್ಲ ಹೊಗೆ ಆಯ್ತದೆ. ನಾವೆಲ್ಲೋ ಈ ಥರ ಯಾವುದೋ ದೇಶದಲ್ಲಿ ಮೆಮೊರಿ ಕಾರ್ಡ್ ಹಾಳಾಗ್ಬಿಟ್ಟಿತ್ತು, ಟರ್ಕಿ ಅನ್ಸುತ್ತೆ ತಗೊಂಡಿದ್ವಿ, ಹಿಂಗೆ ಹೋಗಿ ಹಿಂಗೆ ವರ್ಷ ಕರೆಕ್ಟ್ ಆಗಿಬಿಟ್ಟಿತ್ತು. ಪಾಪ ನೋಡ್ತೀನಿ ಹೆಣ್ಮಕ್ಳಿಗೆ ಕಾಲಾಗಲ್ಲ ಅಂದರು ಆ ಬೊಮ್ಮೆ ತಂದ್ರೆ ಡ್ರೆಸ್ ಹಾಕ್ಕೊಂಡು ವ್ಯಾಪಾರ ಮಾಡ್ತಾವ್ರೆ. ಅಲ್ಲ ಅವ್ರು ಬಟ್ಟೆ ಇಟ್ಕೊಂಡಿದ್ದಾರೆ ರೋಡಲ್ಲಿ ಹಣೆಗೆ. ಈ ಸೈಕಲ್ ಅವರು ಅರ್ಧ ಜನ ಓಡಾಡ್ತಾವ್ರೆ ಗುರು, ಅವ್ರ ಡೆಲಿವರಿ ಅವರ ಕಳ್ಳರ ಒಂದು ಗೊತ್ತಾಗಲ್ಲ. ನಾವಿಲ್ಲಿ ಏನು ನೋಡ್ತಾ ಇದೀವಲ್ಲ ಫುಲ್ ಚೆಸ್ ಬೋರ್ಡ್ಸ್ಗಳು ಆ್ಯಕ್ಚುಲಿ. ಇದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಗುರು. ಯಾರು ಚಿನ್ನು ಏನು ಚೆಸ್ ಬೋರ್ಡ್ ಅಲ್ಲ ಇದು, ಅವ್ರದ್ದೇನೋ ಗೇಮು. ಅದೇ ಚೆಸ್ ಬೋರ್ಡ್ ಚೆಸ್ ಅಂತೆ, ಚೆಸ್ ಇವ್ರ ಥರ ಚೆಸ್ ಅಷ್ಟೇ. ರಾಜಾರಾಣಿ ಹೆಂಗೆ ಗೊತ್ತಾಯ್ತದೆ, ಎಲ್ಲ ಸೈನಿಕರೇ ಅವರೇ ಅಲ್ವಾ. ಚಿಲ್ಲಿಲಿ ಇರೋದೇ 2 ಕೋಟಿ ಜನ. ಆ 2 ಕೋಟಿ ಜನದಲ್ಲಿ 1 ಕೋಟಿ ಜನ ಈ ಸ್ಯಾಂಟಿಯಾಗೋ ಸಿಟಿಯಲ್ಲೇ ವಾಸಿಸ್ತವ್ರೆ. ಹೆಂಗೈತೆ ಅಂದರೆ ಈ ಸಿಟಿ ಅಕ್ಕಪಕ್ಕ ಫುಲ್ಲು ಆ್ಯಂಡಸ್ ಮೌಂಟೇನ್ಸ್ ಕವರ್ ಆಗ್ಬಿಟ್ಟೈತೆ. ಇವ್ರು ಗಾಡಿ ಓಡಿಸ್ತಾರಲ್ಲ ಈ ಸಿಟಿ ಒಳಗಡೆ, ಆ ಪೊಲ್ಯೂಷನ್ ಏನಿದೆಯಲ್ಲ, ಆ ಹೊಗೆ ಸಿಟಿ ಬಿಟ್ಟೆ ಹೊರಗಡೆ ಹೋಗಲ್ವಂತೆ, ಇಲ್ಲೇ ಓಡಾಡ್ತಾ ಇರ್ತದಂತೆ. ಎಷ್ಟೋ ದಿನ ಆ್ಯಕ್ಚುಲಿ ಬೆಟ್ಟ ಗುಡ್ಡಗಳು ಇರೋದೇ ಕಾಣಲ್ಲ. ಸೊ ಫ್ಲೈಟ್ ಡಿಪಾರ್ಚರ್ಗೆ ಟೇಕ್ ಆಫ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ಚಿಲ್ಲಿಲಿ, ಎಸ್ಪೆಷಲಿ ಬಿಕಾಸ್ ಆಫ್ ಪೊಲ್ಯೂಷನಿಂದ. ಆಮೇಲೆ ಚಿನ್ನ ಇನ್ನೊಂದು ಗೊತ್ತಾ, ಈ ಸ್ಯಾಂಟಿಯಾಗೋ ಅಲ್ಲಿ VIP ಯಾರು ಗೊತ್ತಾ? ನಾಯಿ ಮರಿಗಳು, ಸ್ಟ್ರೀಟ್ ಡಾಗ್ಸ್. ಬೀದಿ ನಾಯಿಗಳೇ VIP ಅಂತೆ ಗುರು ಇಲ್ಲಿ. ಯಾಕಂದರೆ ಅವರು ಬೀದಿ ನಾಯಿಗಳು ಸ್ಟ್ರೀಟ್ ಲೈಟ್ಸ್ಗೆ ಕಾಯ್ತಾವಂತೆ. ಆಮೇಲೆ ಪ್ರತಿ ಒಂದು ಮನೆಯಲ್ಲೂ ಮಿನಿಮಮ್ 1-2 ನಾಯಿ ಮರಿ ಇದ್ದೇ ಇರುತ್ತೆ. ನಾವು ನೆನೆ ಒಂದು ಕಾಫಿ ಕುಡಿಯೋಕ್ಕೆ ಹೋದಾಗ ಎಷ್ಟು ನಾಯಿ ನೋಡಿದ್ವಿ ಕಿರಣ್? ಒಂದು 50ರಿಂದ 60 ನಾಯಿ ನೋಡಿದ್ವಿ 2 ನಿಮಿಷದಲ್ಲಿ. ನೀವಿಲ್ಲಿ ಹಾಟ್ ಡಾಗ್ಸ್ ನೋಡ್ತಾ ಇದ್ದೀರಾ ಗೊತ್ತಾ? ಆ್ಯಕ್ಚುಲಿ ಎಲ್ಲ ದೇಶದಲ್ಲೂ ಈ ಹಾಟ್ ಡಾಗು ಮತ್ತು ಕಾಫಿ ಬಂದ್ಬಿಟ್ಟು ಒಂಥರ ಸ್ನ್ಯಾಕ್ ಥರ. ಆದರೆ ಇವರು ಫುಲ್ ಊಟ, ರಾತ್ರಿ ಊಟ ಮಾಡೋದೇ ಇದಂತೆ. ಹಾಟ್ ಡಾಗು ಕಾಫಿ ಹಾಟ್ಡಾಗೆ ಫುಲ್ ಊಟ ಅಂತೀವ್ರು. ಪಾನಿಪುರಿ ಥರ. ಪಾನಿಪುರಿ ಎಲ್ಲಮ್ಮ ಊಟ. ಅದು ನಾವು ಪಾನಿಪುರಿ ಸಂಜೆ ತಿನ್ಬಿಟ್ಟು ಮನೆಗೆ ಊಟ ತಿಂತೀವಿ. ಏನಂದ್ರೆ ಒಂದು ದೇಶ ಅಂತ ಬಂದಾಗ ಏನೇನೋ ಡಿಫ್ರೆಂಟ್ ವಿಚಿತ್ರವಾದ ಇರ್ತಲ್ಲ, ನಾವೇನೋ ಅನ್ಕೊಂಡಿರ್ತೀವಿ. ಇಲ್ಲಿನ ಜನನೇ ಒಂಥರ ಇರ್ತಾರೆ. ಇಲ್ಲಿ ನೋಡ್ಕೊಂಡ ಕಾಸ್ಟ್ಲಿ ಇವರು 1500. ಅಲ್ಲ ಅದು ಬೇರೆ ಥರದ್ದು. ನಾರ್ಮಲ್ ಆಗಿ ಮಾಡ್ತೀನಿ ಅಂದರೆ 1000, ದೊಡ್ಡ ಬೂಟ್ಸ್ ಅಂದರೆ 1500 ಅಂತ. ಹಂಗೆ ಮೇನ್ ಸ್ಟ್ರೀಟ್ ಅಂತೂ ಯಾವಾಗಲೂ ಮಿಂಚ್ತಾನೆ ಇರ್ತದೆ. ಕಿರಣ ನಾವೇನು ಮಾಡ್ತೀವಿ ಗೊತ್ತಾ, ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದೀವಿ, ಬಟ್ ಅಕ್ಕಪಕ್ಕ ಬಿಲ್ಡಿಂಗ್ ನೋಡು ಕಿರಣ, ಹಂಗೆ ತಿರ್ಗಾ ಬಿಲ್ಡಿಂಗ್ ನೋಡು, ಸಕ್ಕತ್ತಾಗಿದೆ. ಕಾಲನೈಸ್ಡ್ ಕಾಲದಿಂದ ಇರೋ ಬಿಲ್ಡಿಂಗ್ಗಳು, ಸಕ್ಕತ್ತಾರ ಬಿಲ್ಡಿಂಗ್ಗಳಿದಾವೆ ಮಾತ್ರ. ಪಕ್ಕ ಕಲ್ಲನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಅವ್ನು ಆರಾಮಾಗಿ ಸೈಕಲಲ್ಲಿ ತಿರ್ಗಾಡ್ತಾವ್ ನೋಡಿ. ನಮ್ಮ 3 ರೌಂಡ್ ಹೊಡೆದ ಅವ್ನು ಆ್ಯಕ್ಚುಲಿ ಆಗ ನೋಡಿದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಕೈಯಲ್ಲಿದ್ದರೆ ಒಂದು ಸ್ವಲ್ಪ ಬರೋದು ಕಮ್ಮಿ ಕಳ್ಳರು. ಅಲ್ಲಿ ಬಾಮ ಕಳ್ಳರು ಇದ್ದೇ ಇರ್ತಾರೆ ನೋಡೋಣ. ಫುಲ್ಲು ಸ್ಕೂಲ್ ಮಕ್ಳು ಏರಿಯಾ ಅನ್ಸುತ್ತೆ ಆಶಾ ಇದು. ಮೇನ್ ಸ್ಕ್ವೇರ್ ಕಿರಣ್ ಇರೋದು ಸ್ಯಾಂಟಿಯಾಗೋ ಅದು. ಫುಲ್ ಅಕ್ಕಪಕ್ಕ ಹೇಳ್ದಂಗೆ ಬೆಟ್ಟ ಗುಡ್ಡಗಳೇ ಕವರ್ ಆಗಿದೆ. ಎಲ್ಲ ಸ್ಕೂಲ್ ಯೂನಿಫಾರ್ಮ್ ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಅವ್ರದ್ದು. ಆಮೇಲೆ ಎಲ್ಲ ಹೆಣ್ಮಕ್ಳು ಡ್ರೆಸ್ ನೋಡಿ ಒಳ್ಳೆ ಎಲ್ಲ ಜಪಾನೀಸ್ ಥರ ಇದೆ ಅಲ್ವಾ? Hola amigo. ಅವಳಿಗೆ ಎಂಬರ್ಸ್ಮೆಂಟ್ ಆಗೋದು. Gracias. La India. Oh, qué rica comida. India. You know the dance. Adios. ಕಿರಣ ಯಾವ್ದೋ ದೊಡ್ಡ ಸ್ಕೂಲ್ ಬಿಡ್ತು ಚಿನ್ನ ಇವಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದು ಹೆಣ್ಮಕ್ಳು ಸ್ಕೂಲ್ ಅನ್ಸುತ್ತೆ ಮೋಸ್ಟ್ಲಿ ಇದು. ಅಲ್ಲ ಹುಡುಗರು ಕಾಣಿಸ್ತಾರ, ನನಗೆ ಒಂದು ಕಾಣಿಸಲ್ಲಪ್ಪ ಹುಡುಗರು. ಒಂದು ಹುಡುಗಿರಿಲ್ಲ, ಬರೀ ಹೆಣ್ಮಕ್ಳು ಸ್ಕೂಲ್ ಇದು ಫುಲ್ಲು ಭಯಂಕರ ಅವಳಿ ಎಲ್ಲ ಹೆಣ್ಮಕ್ಳು. ಸಖತ್ ಅವಳಿ. ಇನ್ನೊಂದು ಎಗ್ಗಿಡಿಸೋಣ ಕಾರ್ ಇವನು. ಅಲ್ಲ ಹೆಂಗೆ ಹೋಗೋದಲ್ಲ ಈಗ. ಅಲ್ಲ
ಹಾಯ್ ಓಡಿ 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 ಸ್ಕೂಲ ಕಾಲೇಜ್ ಅದು ಸ್ಕೂಲು ಕಾಲೇಜು ಒಂದು ಗೊತ್ತಾಯ್ತಲ್ಲ ನಿಜವಾಗ್ಲೂ ಚಿಕ್ಕ ಹುಡುಗಿರ ತರ ಕಾಣಿಸ್ತಿಲ್ಲ ಅವ್ರು ಯಾರು ಫಸ್ಟ್ PUC ಅಂತಾರ ಕಾಣಿಸ್ತಾರೆ ನನಗೆ ದೊಡ್ಡ ಸ್ಕೂಲ್ ಇರ್ಬೇಕಿಲ್ಲಿ ನಾವು ಸೆಂಟರ್ ಆಫ್ ದ ಸ್ಕ್ವೇರ್ಗೆ ಬಂದು ನಿಂತ್ಕೊಂಡ್ವಿ ಈಗ ಒಂದ್ ಕಡೆ ನೋಡಿದ್ರೆ ಹಂಗೆ ಸ್ಯಾಂಟಿಯಾಗೋ ಇನ್ನೊಂದ್ ಕಡೆ ನೋಡಿದ್ರೆ ಹಿಂಗೆ ಸ್ಯಾಂಟಿಯಾಗೋ ಡಿಫ್ರೆಂಟ್ ಸ್ಟೈಲ್ ಆಫ್ ಸ್ಯಾಂಟಿ ಇದು ಫುಲ್ ಪಾಶ್ ಸ್ಯಾಂಟಿಯಾಗೋ ಇವಾಗ ಹೋಗ್ತಾ ಇರೋದು ನಾವು ಎಜುಕೇಶನ್ ಸೆಂಟರ್ಸ್ ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಪಾಶ್ ಜನಗಳು ಎಲ್ಲ ಇರೋದಿಲ್ಲ ಆಮೇಲೆ ಒಂದ್ ಕಡೆ ಎಲ್ಲಾ ಕಡೆ ಪೊಲೀಸರು ಇದಾರೆ ಎಲ್ಲಾ ಕಡೆ ಪೊಲೀಸರು ಇದಾರೆ ಮಾತ್ರ ಇದು ಸ್ಕೂಲು ಕಾಲೇಜು ಒಂದು ಅರ್ಥ ಆಯ್ತಲ್ವ ನನಗೆ ಸ್ಕೂಲ್ ಮಕ್ಕಳ ತರ ಕಾಣಿಸ್ತಾ ಇಲ್ಲ ಅಲ್ವಾ ಫಸ್ಟ್ ಪಿ ಯು 11th 12th ಇರ್ಬೋದು ನನ್ನ ಪ್ರಕಾರ 11ನೇ ಕ್ಲಾಸ್ 12ನೇ ಕ್ಲಾಸ್ ಮಕ್ಕಳು 2 ಜನ ಹೆಣ್ಮಕ್ಳು ಚಿನ್ನು ವೆಲ್ಕಮ್ ಟು ಸ್ಯಾಂಟಿಯಾಗೋ ಚಿಲೆ ಕಾಲೇಜ್ನವರು ಸ್ಕೂಲ್ ಅವರು ಇವರು ಒಂದು ಗೊತ್ತಾಯ್ತಲ್ಲ ನನಗೆ ನಂಗೆ ಸೆಕೆಂಡ್ ಇಯರ್ ಶಿಬುಯ ಕ್ರಾಸಿಂಗ್ ರಪ್ಪದ ಪಾಸ್ ಆಯ್ತು ಕಿರಣ ಅಷ್ಟು ಅಷ್ಟೇ ಜನ ಇವಾಗ ಸ್ಕೂಲ್ ಬಿಡ್ತಲ್ಲ ಅದಕ್ಕೆ ಅಲ್ವಾ ಅಲ್ಲ ಅಲ್ಲ ಅಮಿಗೋ ಹೆಂಗವ್ರು ನೋಡಿ ಎಲ್ಲರೂ ಹಿಂದೆ ಆ್ಯಕ್ಚುಲಿ ಇಂಥವ್ರೆಲ್ಲ ಕ್ಯಾಮ್ರಾ ಹಿಂದೆ ಕಿಲಾಪತಿ ಮಾಡ್ಕೊಂಡು ಹೋಗ್ತಾರೆ ಓ ಈ ಮೋರಿ ನೀರು ಅಲ್ಲಿಂದ ಬರ್ತೈತೆ ಗುರು ಅಲ್ಲೊಂದು ಬೋಟ್ ತಗೊಂಡು ಬಂದ್ರೆ ಬರ್ಬಿಡ್ತಿದ್ವಿ ಅನ್ಸುತ್ತೆ ಕಾರಲ್ಲಿ ಬರೋ ಬದಲು ನಾವು ಒಂದು ಹುಡುಗಿ ಒಂದು ವರ್ಷ ಅವ್ರ ಕಣ್ಣು ಹೆಂಗೆ ಚೆನ್ನಾಗಿತ್ತು ಗೊತ್ತಾ ಬೆಕ್ಕಿನ ಕಣ್ಣು ಥರ ಇತ್ತು ಇವ್ರ ಕಾಲೇಜ್ ಹುಡುಗಿರ್ ಚಿನ್ನು ಕಲರ್ ಡ್ರೆಸ್ ಹಾಕೊಂಡು ದಮ್ ಹುಡ್ಕೊಂಡು ಹೋಯ್ತಾ ಅವೇ ಇಲ್ಲ ಇದು ಸ್ಕೂಲು ಕಾಲೇಜ್ ಎಲ್ಲ ಇದೆ ಇದರಲ್ಲಿ ಹಂಗೆ? ಸ್ಕೂಲ್ ಒಂದೇ ಇಲ್ಲ ಇಲ್ಲಿ ನಿಮ್ದು ವಿದ್ಯಾವರ್ತಕ ಇದ್ದಂಗೆ ಹಾಂ ಸರ್ದಾರ್ ಪಟೇಲ್ ಸ್ಕೂಲು ನಾನು ಓದಿದ್ದು ರಾಜಾಜಿನಗರಿನ ಅಲ್ಲ ಓಲಾ ಶಾಕ್ ಆಗ್ಬಿಟ್ರು ಅವರು ಇವರು ಸ್ಪ್ಯಾನಿಷ್ ಮಾತಾಡ್ತಾರಲ್ಲ ಅಂತ ಅವ್ರಿಗೆ ಗೊತ್ತು ನಮ್ಗೆ ಓಲಾ ಅಮಿಗೋ ಬಿಟ್ರೆ ಬೇರೆ ಏನೂ ಬರಲ್ಲ ಅಂತ ನನಗೆಲ್ಲ ಬರ್ಬಿಟ್ರು ಓಲಾ ಅಮಿಗೋ ಪರ್ಫಾವರ್ ಕೊಮಸ್ ದಾಸ್ ಕಮಲ್ ದಾಸ್ ಕಿರಣ್ ಓಲಾ ಅಮಿಗೋ ಪರ್ಫಾವರ್ ನಾನ್ ಕೊಮಸ್ ದಾಸ್ ಅಂತ ಕೇಳ್ದೆ. ಅಂತ ಹೇಳಿ ಕೊಮಸ್ ದಾಸ್ ಅಂದರೆ ಹೇಗಿದ್ದೀರಾ ಅಂತ ಓ ಹಂಗ muy bien ಅನ್ಬೇಕು muy bien ಇಡೀ ಸ್ಯಾಂಟಿಯಾಗೋಲೆ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಅಂತ ಇದು ದ ಚಿಲಿ ಯೂನಿವರ್ಸಿಟಿ ಅಂತ ಈ ಸ್ಕೂಲ್ ಇದೆ ಡಿರಾಚೋ ಇದು ಏನು ಗೊತ್ತಾ ಈ ಸ್ಕೂಲೇ ಅಂದರೆ ಸ್ಕೂಲು ಐತೆ ಸ್ಕೂಲ್ ಈ ಸ್ಕೂಲು ಇದೆ ಯೂನಿವರ್ಸಿಟಿನೂ ಐತೆ ಓ ನಾವು ಯಾಕೆ ಈ ಸ್ಕೂಲ್ ಇವಂತೆ ಅಂತೀವಿ ಅಂತ ಇವಾಗ ಗೊತ್ತಾಯ್ತು ಈ ಸ್ಕೂಲ್ ಅಂತ ಇಲ್ಲಿಂದ ಬಂದಿರೋದು ನಮಗೆ ಏಯ್ ನಾರ್ತ್ ಇಂಡಿಯನ್ ಸ್ಕೂಲ್ ಅನ್ನೋದು ನಾವು ಸ್ಕೂಲ್ ಅಂತೀವಿ ನಾವು ನಮ್ಮ ಅಮ್ಮನು ಈ ಸ್ಕೂಲ್ಗಳಲ್ವೇನೋ ಈ ಸ್ಕೂಲ್ಗಳಲ್ವೇನೋ ಅಂತಾರೆ ನಮ್ಮ ಅಮ್ಮನು ನಿಮ್ಮ ಮಮ್ಮಿಗೆ ಸ್ಪ್ಯಾನಿಷ್ ಬರುತ್ತೆ ನಾನು ಇಷ್ಟು ದಿನ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಈ ಸ್ಕೂಲ್ಗೆ ಹೋಗಲ್ವೇನೋ ಈ ಸ್ಕೂಲ್ಗೆ ಅಂತಿದ್ರು ನಾವು ಎಷ್ಟೊಂದು ಹಳ್ಳಿಗಳಲ್ಲೂ ನೋಡ್ತಾ ಇದ್ವಿ ಈ ಸ್ಕೂಲ್ಗೆ ಹೋಗ್ದಲ್ಲ ಏನಾರ ಮಾಡ್ತಾ ಇದ್ದಿಲ್ಲ ಇಲ್ಲಿ ಹೋಗ್ರಲ್ಲ ಅಂತ ಅವ್ರಿಗೆಲ್ಲ ಸ್ಪ್ಯಾನಿಷ್ ಬರುತ್ತೆ ಇವಾಗ ಗೊತ್ತಾಯ್ತು ಅವರೆಲ್ಲ ಸ್ಪ್ಯಾನಿಷಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನಮ್ಮ ಹಳ್ಳಿ ಭಾಷೆಯಲ್ಲಿ ಈ ಸ್ಕೂಲ್ ಅಂತವ್ರೆ ಅಂತ ಅವ್ರಿಗೆ ಇಂಗ್ಲೆಂಡ್ ಅವ್ರದ್ದು ಸ್ಕೂಲ್ ಬೇಡ ಸ್ಪ್ಯಾನಿಷ್ ಅವ್ರದ್ದು ಸ್ಕೂಲ್ ಬೇಕು ಅಂತ ಇನ್ನು ಎಷ್ಟು ಜನ ಬರ್ತಾವ್ರ ಚಿನ್ನು ಎಲ್ಲೆಲ್ಲಿಂದ ಬರ್ತಾವ್ರ ಚಿನ್ನು ಜನಗಳು Hola. ಓಲಾ ಲಾ ಇಂಡಿಯಾ ಲಾ ಇಂಡಿಯಾ ಇಂಡಿಯಾ ಡ್ಯಾನ್ಸ್ ಮಾಡ್ಚಿಂದು ಪರಕೀಯ ಅಂದರೆ ಪರಕಿ ಅಂದ್ರೆ ಪಾರ್ಕ್ ಏನು ಪರಕ್ ಗೊತ್ತಿಲ್ಲ ಚಿನ್ನು. ಏಯ್ ಒಂದು ಗಂಡು ಮಕ್ಳು ಕಾಣಿಸ್ತಾ ಇಲ್ವಲ್ಲ ಕೇಳ ಹೆಣ್ಮಕ್ಳು ಸ್ಕೂಲ್ ಬಂದ್ಬಿಟ್ಟು ಗಂಡು ಮಕ್ಳು ಹುಡುಕಿದ್ರೆ ಇನ್ನೇನಾಗುತ್ತೆ ಹೇಳಶ ಸ್ಯಾಂಟಿಯಾಗೋಗೆ ಸ್ವಾಗತ ಸುಸ್ವಾಗತ ಇದು ಮರ್ಸಿಡೋ ಡಿಲ್ ಮಾರ್ಕೆಟ್ ಇಲ್ಲಾಂದರೆ ಲಾವೇಗಾ ಮಾರ್ಕೆಟ್ ಅಂತ ಹೇಳ್ತಾರೆ ನಾನು ಅಕ್ಕಪಕ್ಕ ಸುಮ್ಮನೆ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾರೆ ನಾನು ಏಂತಕ್ಕೆ ಕ್ಯಾಮ್ರಾ ಇಷ್ಟು ಉದ್ದ ಹಿಡ್ದಿದ್ದೀನಿ ಇವಾಗ ಅಂದರೆ ಇಲ್ಲಿ ಒಂದು ಸ್ವಲ್ಪ ಖತರ್ನಾಕ್ ಏರಿಯಾ ನಾನು ಎಡಗಡೆ ನೋಡಿ ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಯಾಮ್ರಾ ಈ ಥರ ಹಿಡ್ದೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಕಳ್ಳರು ಕಾಕರು ಎಲ್ಲ ಬರೋದು ಕಮ್ಮಿ ಆಗ್ತಾರೆ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಕಿತ್ಕೊಂಡೋಗ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರೋದಕ್ಕೆ ಕ್ಯಾಮ್ರಾನೇ ಕಿತ್ಕೊಂಡೋಗ್ಬಿಟ್ಟು ಏನು ಮಾಡೋದು ಓಕೆ ಅಷ್ಟೇ ಅಜ್ಜ ಇವ್ರು ನಿನಗೆ ಸ್ಪ್ಯಾನಿಷ್ ಬರುತ್ತೆ ಅಂತ ಹೇಳ್ತಾ ಇದೆಯಲ್ಲ ಇಲ್ಲಪ್ಪ ಬರಲ್ಲ ನನಗೆ ಇಲ್ಲಿ ಇವ್ರು ಮಾತಾಡ್ತಾ ಇರೋದು ಒಂಚೂರಾದ್ರೂ ಅರ್ಥ ಆಗ್ತಾ ಇದೆಯಾ ನಿನಗೆ ಅರ್ಥ ಆಗ್ತಿಲ್ಲ ನನಗೆ ಓಲಾ ಅಷ್ಟೇ ಬರ್ತಾ ಇರೋದು ಇಲ್ಲಂತೂ ಓಲಾ ಅಮಿಗೋಸ್ ಓಲಾ ಅಮಿಗೋಸ್ ಅಷ್ಟೇ muy bien ಓಲಾ ಅಮಿಗೋ ಮುಜಿ ಬಿಯಾನ್ ಮುಯ್ ಬಿಯಾನ್ ¿Cómo Colombia, estás? Colombia. La Colombia. ಲಾ ಇಂಡಿಯಾ La India. ಇಂಡಿಯಾ India. Perú. ಓ ಪೆರು ಸೊ ಇವ್ರ ಅಣ್ಣ ಪೆರು ಅವರಂತೆ ಅವರು ಕೊಲಂಬಿಯಾದವರಂತೆ ಹಲೋ Venezuela. ಚಿಲಿ Chile. ಅಣ್ಣ ಚಿಲಿ ಅಣ್ಣ ಚಿಲಿ ಅವರಂತೆ Gracias, adiós. ಲಾ ಇಂಡಿಯಾ ಇಂಡಿಯಾ
ಜಗಳ ಆಡ್ತಾವ್ರೆ. ಒಬ್ರು ಬೊಲಿವಿಯಾ ಅಂದ್ರು, ಒಬ್ರು ವೆನಿಜುವೆಲಾ ಅಂದ್ರು, ಒಬ್ರು ಕೊಲಂಬಿಯಾ ಅಂದ್ರು. ಒಬ್ಬ ತಾತ ಓಡ್ ಬಂದ್ಬಿಟ್ಟ, ಚಿಲಿ ಚಿಲಿ ಚಿಲಿ. ಕರಾ ಮಜಾಗರು. ಅದೇ ಹೇಳಲ್ವಾ, ಲೋಕಲ್ ಅವರೇ ಹಿಂಗೆ ಆಗ್ತದೆ ಹೇಳ್ಬೇಕು ಅಂದ್ರೆ. ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಗೊತ್ತೇ ಆಗಲ್ಲ ಆಶಾ, ಹೆಣ್ಮಕ್ಳು ಅವರಿಲ್ಲ ಗಂಡು ಮಕ್ಳು ಅವರು ಅಂತ ನನಗಂತೂ. ನಾನು ಅದನ್ನೇ ಹಿಡಿದು ಬಾಡಿ ಆಕಾರದಿಂದ ಹಿಡಿದು ಮುಖಚಾರದಿಂದ ಡಿಫ್ರೆಂಟ್ ಆಗಿರುತ್ತೆ ಅಂತ. ಓ ಸಖತ್ ಫೇಮಸ್ ಗುರು ಇದು ವಾಸ್ಕೋ. ಎಲ್ಲರೂ ತಿಂತಾರೆ ಲೋಕಲಿಯನ್ಸ್. ಯಾಕೆ ಅಕ್ಕ ಹಿಂಗೆ ನಗ್ತಾವ್ರೆ? ಅಕ್ಕ ಫುಲ್ಲು ವೈಬು ಅದಕ್ಕೆ. ಲೋಕಲ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡೋದು ನೀವು ಬರೀ ಲೋಕಲಿಯನ್ಸೆ. ಲೋಕಲ್ ಸ್ಯಾಂಟಿಯಾಗೋ ಹಳ್ಳಿಯವ್ರನ್ನ ಚಿಲ್ಲಿಯವ್ರನ್ನ ನೀವು ಇಲ್ಲಿ ನೋಡ್ತೀರಾ. ಈಗ ಮಾರ್ಕೆಟು ದಿನಸಿ ಅಂಗಡಿಗಳು, ತರಕಾರಿಗಳು, ಹಣ್ಣುಗಳು, ಊಟ ಎಲ್ಲ ಸಿಗ್ತವೆ. ಲೋಕಲ್ಸ್ ಅವ್ರು ಇಲ್ಲೇ ಬರೋ ಶಾಪ್ ಮಾಡೋಕ್ಕಣ್ಣ ಏನು ಹಿಡ್ಕೊಂಡವನೇ. ಮೆಡಿಕಲ್ ಶಾಪ್. ಓ ಮೆಡಿಕಲ್ ಶಾಪು. ಓ ಕಾಲ್ಗೆಲ್ಲ ಏಟಾಗಿದ್ರೆ ಎಲ್ಲ ವಾಸಿ ಮಾಡ್ತಾರೆ ಆಶಾ. ಹಾಂ ತಾತ, ನನಗೇನು ಏಟಾಗಿಲ್ಲ ತಾತ. ಎಲ್ಲ ಅಮೆಝಾನ್ ಕಾಡಿಂದು. ನಾನು ಅಮೆಝಾನ್ ಕಾಡಿನ ಗಿಡ ಮೂಲಿಕೆಗಳು. ಆಶಾ, ನಾನು ಎಲ್ಲಿ ಮಾವಿನಕಾಯಿ ತಿಂದಿಲ್ಲ ಅಂದರೆ ಇಲ್ಲಂತೂ ಮಾವಿನಕಾಯಿ ತಿನ್ನಲೇಬೇಕು. ನಾನು ನಿನ್ನ ಮಾವಿಗೆ ಕೊಡ್ಸ್ಬೇಕಂದ್ರೆ ಪಕ್ಕದಲ್ಲಿ ಬಾತ್ರೂಮ್ ನೋಡ್ಬೇಕು ನಾನು. ಅಲ್ಲ ಹೆಂಗಿದೆ ನೋಡಿ ಹಣ್ಣಿನ ಮಾರ್ಕೆಟ್, ವಾಸನೆ ಹೆಂಗೆ ಬರ್ತಾ ಇದೆ ಗೊತ್ತಾ? ತುಂಬ ಕಮ್ಮಿನೂ ಇದೆ ಕಿರಣ್. ಹೌದಾ? ಒಂದು ಮಾವಿನ ಇಸ್ಕೊಬೋದಾಗಿತ್ತು ಯಾವುದಾದ್ರು. ಮಾವಿನ ಕಾಣಿಸ್ತಾ ಇಲ್ಲ. ಓಲಾ ಓಲ ತರಕಾರಿಗಳು, ಹಣ್ಣುಗಳು ಎಲ್ಲ ಇದೆ. ಎಲ್ಲ ಕಮ್ಮಿ ಚಿನ್ನು, ಕೆಜಿ ಬರೀ 100-150. ಹೇಳ್ತಾರೆ ಅವಾಗಿಂದ ತುಂಬ ಕಮ್ಮಿ ಇದೆ ಅಂತ. ಈ ಟೊಮೊಟೊ ನೋಡಿ 1 kg 100 ರೂಪಾಯಿ ಅಂತೆ. ಆಮೇಲೆ ಅವ್ರು ವ್ಯಾಪಾರ ಮಾಡ್ತಾರೆ ಯಾರು ಗೊತ್ತಾ? ಇಲ್ಲಿನ ಜನ, ಲೋಕಲ್ ಜನ. ಎಲ್ಲ ಲೋಕಲ್ ಜನ. ಲೋಕಲ್ ಜನ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಸ್ವಲ್ಪ ಕಮ್ಮಿ ಇಲ್ಲಿ, ಯಾಕಂದ್ರೆ ಇದೆಲ್ಲ ಫ್ರೆಶ್ ಆಗಿ ಬರ್ತಂತೆ ಅವ್ರಿಗೆ. ಆ್ಯಕ್ಚುಲಿ ಇವೆಲ್ಲ ಫ್ರೆಶ್ ಹಣ್ಣುಗಳೆಲ್ಲ ಹೆಂಗೆ ಸಕ್ಕತ್ತಾಗವೆ. ಬಾಳೆಹಣ್ಣು 150 ರೂಪಾಯಿ kg. ಸೈಜ್ ನೋಡು ಸಕ್ಕತ್ತಾಗಿದೆ. ದ್ರಾಕ್ಷಿ 100 ರೂಪಾಯಿ kg, ಆ್ಯಪಲ್ 100 ರೂಪಾಯಿ kg, ಮತ್ತು ಆರೆಂಜು 100 ರೂಪಾಯಿ kg. ಎಲ್ಲ 100-150 ರೂಪಾಯಿ ಅಷ್ಟೇ ಚಿನ್ನ ಕೆಜಿಗಳು. ನನಗೆ ಈ ಸೌತ್ ಅಮೆರಿಕಾ ಕಂಟ್ರಿ ಒಂದು ಇಷ್ಟ ಆಗೋದು ಏನಂದ್ರೆ ಇದರ ಮಾರ್ಕೆಟ್ಗಳನ್ನ ಹಿಡ್ಕೊಂಬರೋ ಸುಗಂಧ ವಾಸನೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಪರಿಮಳ. ಹಣ್ಣುಗಳದು ಅದೇನು ಅವಕಾಡೋ, 4 ಕಪ್ಪು ಕಲರ್ ಇರೋದು. ಅವಕಾಡೋ. ಅವಕಾಡೋ ತರಕ ಸೈಜ್ ನೋಡೇ ಇಲ್ಲ ನಾನು. ಕಪ್ ಕಲರು. ಕಪ್ಪ ಅವಕಾಡೋ ಫುಲ್ಲು ಹಣ್ಣು ತರಕಾರಿಗಳು ಗುರು ಇಲ್ಲಂತೂ. ಇಲ್ಲಿ ಬಂದರೆ ಫುಲ್ ಫುಡ್ ಮಾರ್ಕೆಟು. ಇಲ್ಲಿ ಮಾಂಸ ಹಾಕ್ಕೊಂಡು ಗ್ರಿಲ್ ಮಾಡ್ತಾವನೆ ಅಣ್ಣ. ಆ್ಯಕ್ಚುಲಿ ಈ ಥರ ಚಿಕನ್ಗಳು, ಎಂಪಡಾನ ಎಲ್ಲ ಬಲೇ ಅವೆ. ಅದೇ ಇಲ್ಲಿ ನೋಡ್ದ ಆಶಾ, ಇಲ್ಲೊಂದು ಸ್ವಲ್ಪ ಆಫ್ರಿಕನ್ಸ್ ನೋಡ್ತಾ ಇದ್ದೀನಿ ನಾನು. ನಮ್ಮ ಬೇಜಾನ್ ಜನ ನೋಡಿದೆ. ಹೌದೌದು, ಈ ಪಾರ್ಟಲ್ಲಿ ಕಾಲಲ್ಲಿ ಎತ್ಕೊಳ್ಳೋದು. ನನ್ನ ಕಾಲಲ್ಲಿ ಆವಾಗಿನ ಎತ್ಕೊಂಡು ಒಂದ್ ಕಡೆ ಕೂತ್ಕೊಂಡಿದೀವಿ ಒಂದು ಅರ್ಧ ಗಂಟೆ ಸುಮ್ಮನೆ ಕಾಫಿ ಕುಡ್ಕೊಂಡು ಒಂದು ಸ್ಕ್ವೇರ್ ಅಲ್ಲಿ. ಅಲ್ಲೊಬ್ರು ತಾತ ಸಿಕ್ಬಿಟ್ರು. ಅವ್ರು ಮಾತಾಡಿದ್ರು ಕಿರಣ ಫುಲ್ ಎದುರು ಸಿಕ್ಬಿಟ್ರು. ಹೋಗ್ಬೇಡ ನೀನು ಅಂತ. ಓಕೆ ಸರ್ ಬಾ ಕ್ಯಾಮ್ರಾ. ಸೊ ಅಣ್ಣ ಹಂಗೆ ನುಗ್ತಾವನೆ. ಬಾಬಾ ಮಾಮನ. ಆಶಾ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು ಅಲ್ಲ, ಇಬ್ರು ಅವನು ಸೈಕಲ್ ಅವನು ಮತ್ತೆ ಹುಡುಗಿ ನೋಡ್ಕೊಂಡೇ ಬಂದ್ರು. ಅದಕ್ಕೋಸ್ಕರ ಬಂದ್ರಲ್ಲ. ಕ್ಯಾಕ್ಟಸ್ ಚಿನ್ನ ಇದು. ಕ್ಯಾಕ್ಟಸ್ ಅಲ್ಲಿ ಮಾಡ್ತಾವ್ರೆ. ನಡ್ಕೊಂಡು ಬಂದ್ವಿ. ನಾನು ಹೇಳೋದಲ್ಲ ನಿಮಗೆ, ಅಕ್ಕಪಕ್ಕ ನೋಡಿ ಫುಲ್ಲು ಬೆಟ್ಟ ಗುಡ್ಡಗಳು. ಈ ಗಾಡಿ ಓಡಾಡ್ತಾವಲ್ಲ, ಈ ಗಾಳಿ ಇದೆಯಲ್ಲ, ಧೂಳು ಸಿಟಿನ ಹೊರಗಡೆ ಹೋಗೋಕ್ಕಾಗ್ದಲೇ ಇಲ್ಲೇ ತಪ್ಪಿಸ್ಕೊಂಡ್ಬಿಡ್ತು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ ಇದೇನಾ ನೀನು ಹೇಳಿದ್ದು ಹಳೆ ಕಾಲದ ಬ್ರಿಡ್ಜ್ ಅಂತ? ಆಗಿನ ಇದು 18th ಸೆಂಚುರಿ ಬ್ರಿಡ್ಜು. ಇಲ್ಲಿ ಫಸ್ಟ್ ಚೆನ್ನಾಗಿತ್ತಂತ, ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಓಪನ್ ಮಾಡ್ಕೊಂಡಿದ್ದು. ಇದು ಒಂಥರ ಅದು ಫ್ರೆಶ್ ವಾಟರ್, ಮೋರಿ ನೀರು ಏನೋ ಗೊತ್ತಾಯ್ತಿರ ನನಗೆ ಅಂತದ್ದು. ಮೋರಿ ನೀರು ಚಿನ್ನು ಅಲ್ವಾ? ಮೋರಿ ನೀರು ವಾಸನೆ ಬರ್ತಲ್ವ ಚಿನ್ನು? ಮೂಗು ಕಟ್ಕೊಂಡೈತಾ? ಗಬ್ಬು ವಾಸನೆ ಹೊಡಿತಾ. ಒಂದು ನಿಮಿಷದಲ್ಲಿ ಎಷ್ಟು ಜನ ಆಗ್ಬಿಡ್ತಾರೆ ಗೊತ್ತಾ ಇಲ್ಲಿ. ತಿಂತೀಯ ಚಿನ್ನು ಚಿಕನ್ನು? ಯಾಕಪ್ಪ ಪೋಯೋ ಚಿನ್ನು ಇದು. ಪೋಯೋ ಮತ್ತು ಪಪಿಟಾಸ್ ಚೆನ್ನಾಗಿರುತ್ತೆ. ಚಿನ್ನು ಸೆವಿಚಿ ಏನು ಗೊತ್ತಾ ಕಣ? ಹಸಿ ಮೀನು. ಆ ಮೀನ ಕರೆಕ್ಟ್ ಆಗಿ ವಾಶ್ ಮಾಡಬೇಕು. ಸೆವಿಚಿ ರೋಡ್ ಸೈಡಲ್ಲಿ ಮಾಡ್ತಾರೆ ಕೂಡ ಸೂಪರ್. ಎಲ್ಲ ಸೆವಿಚಿ ಚಿನ್ನು, ಎಲ್ಲ ಸೆವಿಚಿನೇ. ಗುರಾಯಿಸ್ತಾರೆ ಆಂಟಿ ನೀರು. ಏನು ಮಾಡ್ತಾನೆ ಇವನು ಅಂತ. ಎಷ್ಟು ದೂರ ಬಂದ್ವಿ ನಾವು ನಡ್ಕೊಂತ. ಅಲ್ಲೂ ಲೋಕಲ್ ಮಾರ್ಕೆಟ್ ಚಿನ್ನು. ನನಗೆ ಹೆಂಗೆ ಅನಿಸ್ತಾ ಇದೆ ಗೊತ್ತಾ, ಯಶವಂತಪುರ ಒಂದು ಮಾರ್ಕೆಟ್ ಐತೆ. ಆ ಮಾರ್ಕೆಟ್ ಒಳಗೆ ಹೋದಂಗೆ ಅನಿಸ್ತಾ ಆಯ್ತು ನನಗಿದು. ನಾವು ಎಲ್ಲ ಥರದ್ದು ಜನಗಳು ನೋಡ್ತೀವಿ ಇಲ್ಲಿ. ಬೇರೆ ಸೌತ್ ಅಮೇರಿಕನ್ ದೇಶಗಳಿಂದ ಬಂದಿರೋ ಜನಗಳು, ಕೊಲಂಬಿಯಾ ಆಗಲಿ, ಬೊಲಿವಿಯಾ ಆಗಲಿ, ಎಲ್ಲ ಆಗಲಿ ಇಲ್ಲಿ ಮಾಡ್ತಾರೋ ಐಟಮ್ಗಳು ಹಂಗೆ ಇದಲ್ವಾ? ಹಾಂ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ. ಇವ್ರು ಯಾರು ಚಿಲ್ಲಿಯವರಲ್ಲ ಮಾಡ್ತಾ ಇರೋರು ಅಲ್ವಾ? ವೆನಿಜುವೆಲಾ ಜಾಸ್ತಿ ಕೇಳೋಣ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಕೊಲಂಬಿಯಾ, ಬೊಲಿವಿಯಾ ಎಲ್ಲ ದೇಶದಿಂದಲೂ ಬಂದವರು. ಇದು ಸ್ಟೇಬಲ್. ಇಲ್ಲಿ ಏನಕ್ಕೆ ಚಿಲ್ಲಿ ಯಾಕೆಲ್ಲ ಬರ್ತಾರೆ ಅಂದರೆ ಎಕಾನಮಿ ತುಂಬ ಸ್ಟೇಬಲ್ ಅಂತ ಇಲ್ಲಿ. ಇಡೀ ಸೌತ್ ಅಮೇರಿಕಾ ಕಾಂಟಿನೆಂಟಲ್ಲೇ
ಚಿಲಿ ದೇಶ ಬಂದ್ಬಿಟ್ಟು ಒನ್ ಆಫ್ ದ ಸ್ಟೇಬಲ್ ಇರೋದು ಎಕಾನಮಿ ಈ ಸೌತ್ ಅಮೆರಿಕನ್ ಕಂಟ್ರಿಗೆ. ಸೊ ಅದಕ್ಕೆ ಎಲ್ಲ ದೇಶದವರು ಚಿಲ್ಲಿ ಹುಡ್ಕೊಂಬರ್ತಾರೆ. ಎಷ್ಟೊಂದು ಮಾರ್ಕೆಟ್ಗಳವ ಇಲ್ಲಿ, ಒಂದೊಂದು ಮಾರ್ಕೆಟ್ ಅಲ್ವಾ ನಾವು ಹೆಚ್ಚು ಕಮ್ಮಿ 4-5 ಮಾರ್ಕೆಟ್ ದಾಟ್ಕೊಂಡ್ ಬಂದ್ವಿ. ಒಂದು ಮಾರ್ಕೆಟ್ ಇಲ್ಲ, ಇಲ್ಲಿ ಬೇಜಾನ್ ಮಾರ್ಕೆಟ್ಗಳವೆ. ಯಪ್ಪ ಏನಿದು ಹಿಂಗೆ ಆಫ್ರಿಕಾ ಆಗೋಯ್ತು ಸಡನ್ ಆಗಿ ಸೌತ್ ಅಮೆರಿಕಾ ಇಂದ. ನಾವು ಆಫ್ರಿಕಾ ಉಗಾಂಡಾಗ ಹೋಗಿದ್ವಲ್ಲ ಆಶಾ, ಇದೇ ಥರ ಮಾರ್ಕೆಟ್ ಗ್ಯಾಪ್ನ ಬಂತು ನನಗೆ. ಅಲ್ವಾ ಸಡನ್ ನಿಜ ಹಂಗೆ ಅನಿಸಿದೆ ನನಗೆ ಇವಾಗ. ಫುಲ್ಲು ಸೌತ್ ಅಮೆರಿಕಾಯಿಂದ ಆಫ್ರಿಕಾ ಆಗೋಯ್ತು. ಅವ್ರು ಹೇಳಿದ್ರಲ್ಲ ಕಂಪ್ಲೀಟ್ ಲೋಕಲ್ಸ್ ಇಲ್ಲಿ ಅಂತ. ಏನು ಗುರು ಇಲ್ಲಿ ಹಿಂಗೆ ಕತೆ, ಇಷ್ಟು ಗಲೀಜು. ನಿಮ್ಗೆ ಒಂದು ಕಡೆಯಿಂದ ಮೀಟಿಂದ ಹಿಡ್ದು ತರಕಾರಿಗಳಿಂದ ಹಿಡ್ದು ಹಣ್ಣುಗಳಿಂದ ಹಿಡ್ದು ಎಲ್ಲ ಸಿಕ್ಬಿಡ್ತದೆ ಇಲ್ಲಿ. ಪ್ರಾಪರ್ ಲೋಕಲ್ಸ್ ಅವ್ರು ಬರೋದು ಇಲ್ಲಿ ಶಾಪಿಂಗ್ ಮಾಡೋಕ್ಕೆ. ಆ್ಯಕ್ಚುಲಿ ಒಂದು ಟೂರಿಸ್ಟ್ನ ನೋಡ್ತಾ ಇಲ್ಲ, ಬಿಕಾಸ್ ಲೋಕಲ್ ಶಾಪಿಂಗು. ಆಮೇಲೆ ಪ್ರೈಸ್ಗಳು ಕೂಡ ಎಂತ ಕಮ್ಮಿ ಇದಾವಲ್ವಾ? ಅಲ್ವಾ, ಹೆವಿ ಕಮ್ಮಿ ಐತೆ. ನಾವು ಹೊರಗಡೆ ನೋಡೋದಕ್ಕೂ ಈ ಮಾರ್ಕೆಟಲ್ಲಿ ನೋಡ್ತಾ ಇರೋದಕ್ಕೂ ಪ್ರೈಸ್ಗಳು ಹೆವಿ ಕಮ್ಮಿ ಇದೆ. ಈ ಸೌತ್ ಅಮೆರಿಕಾ ಕಂಟ್ರೀಸ್ಗಳಲ್ಲಿ ಏನಕ್ಕೆ ಇಷ್ಟು ಚೆನ್ನಾಗಿ ಫೇಮಸ್ ಮಾರ್ಕೆಟ್ಗಳೆಲ್ಲ ಗೊತ್ತಿಲ್ಲಪ್ಪ. ಆಮೇಲೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಮಾರ್ಕೆಟ್ಗಳು ಕೂಡ ಇಲ್ಲ ಅಲ್ವಾ? ನನಗೆ ಸೇಮ್ ನಮ್ಮ ಶಿವಾಜಿನಗರ ನೋಡಿದಂಗೆ ಆಯ್ತಾ ಈ ಕಡೆ ನೋಡಿದ್ರೆ. ಸೌತ್ ಅಮೆರಿಕಾಯಿಂದ ಫುಲ್ ಪ್ಲಾಸ್ ಎಲ್ಲ ನೋಡ್ಕೊಂಡ್ ಬಂದ್ವಾ? ಸಡನ್ ಆಗಿ ಬಂದ್ರೆ ಕಟ್ ಮಾಡಿದ್ರೆ ಸೌತ್ ಅಮೆರಿಕಾಯಿಂದ ಶಿವಾಜಿನಗರ ಆಫ್ರಿಕಾ. ಎರಡೆರಡು ಕಡೆ 3 ಕಡೆ ಎಂಟ್ರ್ ಆಯ್ತು ಆಶಾ ಇಲ್ಲಿ. ಓ ಇದು ಉಲಲ್ಲ ನಮಗೂ ರೆಸ್ಟೋರೆಂಟ್ಗಳೆಲ್ಲ ಇದೇನಲ್ಲ ಆಶಾ, ಇದು ನಾಯಿ VIP ಸ್ಟ್ರೀಟ್ ಡಾಗ್ಸ್ VIP ಎಲ್ಲ ನಾಯಿ ಫುಡ್ಗಳು. ಏನು ಗುರು ಮನುಷ್ಯದು ನಾಯಿಗೆ ಆಸೆ ಐತೆ ಇಲ್ಲಿ. ನಾನು ಹೇಳಿವೆ ಕಿರಣ, ನಾಯಿ ಫುಡ್ ಮಾರೋ ಬಿಸ್ನೆಸ್ ಸಖತ್ತಾಗಿ ಹೋಗುತ್ತೆ ಅಂತ. ಪಕ್ಷಿಗಳು ಇಟ್ಟವ್ರು ನೋಡಿ, ಲವ್ ಬರ್ಡ್ಸ್. ಹಲೋ ಶಿಷ್ಯ, ಹೌ ಆರ್ ಯು? ಇದು ಒಂಥರ ಕಿರಣ, ಇದೊಂಥರ ನೋಡಿಲ್ಲ ಈ ಥರ ಮಾರ್ಕೆಟ್ ನಾನು ಅಲ್ವಾ? ಚಿಕ್ಕ ಜಾಗ, ಮಾಂಸ ಜಾಸ್ತಿ. ಎಂಟ್ರ್ ಆಗ್ತಿದ್ದಂಗೆ ಮಾಂಸ ಚಿನ್ನು ನಿನಗೆ. ಚಿಕನ್ನಿಂದ ಹಿಡ್ದು ಇನ್ನು ಮಿಕ್ಕಿದ್ದು ನನಗೇನೂ ಗೊತ್ತಿಲ್ಲ. ಎಲ್ಲ ಕಟ್ ಮಾಡಿ ರುಬ್ಬಿಕ್ಬಿಟ್ಟವ್ರೆ. ಅಪ್ಪ ಚಿನ್ನು ಆ ಥರ ಮಾಡಬಾರ್ದು ಚಿನ್ನು. ರಪ್ಪ ಅಂತ ಹೊಡಿತು ವಾಸನೆ. ಆ ಥರ ಮಾಡಬಾರ್ದು ಚಿನ್ನು, ಅವ್ರಿಗೆ ಅಸಹ್ಯ ಆಗುತ್ತೆ. ನಾನು ಅವ್ರ ಮುಂದೆ ಮಾಡಲಿಲ್ಲ ಗುರು, ನಮ್ಗೆ ಮುಗಿಸ್ಕೊಂಬಂದೆ ಅಷ್ಟೇ. ಅವ್ರ ದಿನ ಊಟ ನೀನು ಅವ್ರ ಮುಂದಿನ ಅಸಹ್ಯ ಅನ್ಕೊಂಬಂದ್ರೆ. ನಮಸ್ತೆ. India, la India, no Pakistan. No? India, la India. Otro. India dice namaste. Otro idioma. Santiago uno, yeah, to see, yeah. Brazil, Argentina, Santiago. India. Yeah. India tiene cualquier money. Dinero. ಓ ಕೆಡ ನಿಂದು ಚೈನು ಮತ್ತೆ ಇದು ನೋಡ್ಬಿಟ್ಟು. Ese hombre, dinero, mucho dinero. ದಿನಾರು ಚಿನ್ನು ಜಾಸ್ತಿ ದುಡ್ಡಿದೆ. ಕಬೀಬಿ Habibi. No, Habibi. No, namaste. Habibi, Arab. ಹೆಂಗೆ ಕಣ್ಣಲ್ಲಿ ಹೆಂಗೆ ನೋಡ್ತಾ ನೋಡ್ದ? Sukeke. Arabic. Mucho dinero. Peruana. Chile, Perú. Lima. Oye, donde se come Lima. Hukichana. Hukichana. tu nombre. Asha. Zi numre? Milady. Oh, English. England numre. Okay. Gringos. You also gringo. Milady. Tiene que hacer un cruce con una gringa usted para que salgan bonitos. No gringo. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಒಂದು ಕಡೆ ನೋಡಿದ್ರೆ ಸ್ಯಾಂಟಿಯಾಗೋದು ಮಾರ್ಕೆಟ್ಗಳು, ಬೇಜಾನ್ ಮಾರ್ಕೆಟು. ಇನ್ನೊಂದು ಕಡೆ ಬಂದರೆ ಆರ್ಟಿಸ್ಟಿಕ್ ಏರಿಯಾ ಅಂತ ಇದು. ಸೊ ಎಲ್ಲ ಆರ್ಟಿಸ್ಟ್ ಬಂದು ಇಲ್ಲಿ ಪೇಂಟ್ ಮಾಡ್ತಾರಂತೆ. ಆಮೇಲೆ ಈ ಮನೆ ಏನು ನೋಡ್ತಾ ಇದ್ದೀವಲ್ಲ ನಾವು, ಇದು ಬಂದು ಫೇಮಸ್ ಪೇಂಟರ್ದು ಮನೆ ಅಂತೆ.
ಸೊ ಸ್ಯಾಂಟಿಯಾಗೋ ಈ ಥರ ಇದೆ ಕಲರ್ ಆಗಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡೋಣ ಬನ್ನಿ. ಈ ರೋಡ್ ಫುಲ್ಲು ಹೋದರೆ ಕಲರ್ ಬಿಲ್ಡಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಫುಲ್ಲು ಪಾಶ್ ಏರಿಯಾ ಇದು. ಅಕ್ಕಪಕ್ಕ ಒಳ್ಳೆ ಸದಾಶಿವನಗರ್ ಥರ ಇದ್ದಾರೆ. ನಾವು ಡೈರೆಕ್ಟಾಗಿ ಮಾರ್ಕೆಟಿಂದ ನಾವು ಆವಾಗಲೇ ಹೋಗಿದ್ದು ಶಿವಾಜಿನಗರ್ ಮಾರ್ಕೆಟು. ಇವಾಗ ಒಳಗೆ MG ರೋಡಿಗೆ ಬಂದಂಗೆ ಬಂದುಬಿಟ್ಟಿದ್ದೀವಿ. ಎಲ್ಲ ಎಕ್ಸ್ಪೆನ್ಸಿವ್ ಫುಡ್ ಐಟಮ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ಎಲ್ಲ ಮತ್ತು ಎಲ್ಲ ಆರಾಮಾಗಿ ಕೂತ್ಕೊಂಡು ಚಿಲ್ಯಾಕ್ಸ್ ಆಗಿ ಏನೂ ಇಲ್ಲ ಕಿರಣ, ಬೇರೆ ಏನು ಆ್ಯಕ್ಚುಲಿ ಏನು ಗೊತ್ತಾ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಫುಲ್ ಹಿಂಗೆ ನಡ್ಕೊಂಡು ಹೋಗ್ತಾನೆ ಇರು, ಫುಲ್ ಕಲರ್ ಬಿಲ್ಡಿಂಗ್ಗಳು ಮತ್ತು ರೆಸ್ಟೋರೆಂಟ್ಸ್ಗಳು ಅಷ್ಟೇ ಇರೋದು. ಬಟ್ ಇದು ಬೆಲ್ಲಾ ವಿಸ್ಟಾ ನೈಬರ್ಹುಡ್ ಅಂತ ಕರೀತಾರೆ ಸ್ಯಾಂಟಿಯಾಗೋದಲ್ಲಿ. ಪಾಪ್ಯುಲರ್ ನೈಬರ್ಹುಡ್. ಒಂದು ಕಡೆ ಫುಲ್ಲು ಸ್ಲಮ್ ನೋಡ್ಕೊಂಬಂದ್ವಿ, ಇಲ್ಲೊಂದು ಕಡೆ ಫುಲ್ಲು ಒಂಥರ ಸ್ಲಮ್ಮಲ್ಲ ಆ್ಯಕ್ಚುಲಿ ಅದು ಮಾರ್ಕೆಟ್. ಆ್ಯಕ್ಚುಲಿ ನಮ್ಮ ಯಶವಂತಪುರ ಮಾರ್ಕೆಟ್ ಇದ್ದಂಗೆ ಅದು. ಇದೊಂಥರ ಫುಲ್ ಪಾಶ್ ಏರಿಯಾ. ಅಜಗಜಾಂತರ ವ್ಯತ್ಯಾಸ, ಮೇಲೂ ಇದೆ ಕೆಳಗೂ ಇದೆ ಇಲ್ಲಿ ಫುಲ್ಲು. ಅಂದರೆ ನಾವೀಗ ಒಂದು ಸೆಂಟರ್ ಪ್ಲಾಜಾ ಅಂತ ಬಂದ್ವಲ್ಲ, ಸ್ಕೂಲ್ ಏರಿಯಾ ನೋಡಿದ್ವಲ್ಲ, ಆ ಸ್ಕೂಲ್ ಏರಿಯಾದಲ್ಲಿ ಇರುವಂಥ ಏರಿಯಾನೇ ಇದು. ಅದಕ್ಕೋಸ್ಕರ ಸ್ಕೂಲ್ ಮಕ್ಳಿಗೆ ಅಷ್ಟೇ ಅಲ್ಲ ಕೇಳೋಣ ಏನಕ್ಕೆ ಫೇಮಸ್ ಅಂದರೆ, ನೋಡ್ತಾ ಇದೀವಿ ನೋಡಿ, ಇಡೀ ಏರಿಯಾ ಫುಲ್ ಪೇಂಟಿಂಗ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಇಲ್ಲಿ ಎಲ್ಲ ಕಡೆ. ಇದು ಬ್ರೆಜಿಲ್ದು. ಇವಾಗಿನ ಈ ಥರ ಮಾಡ್ರನೈಸ್ ಆಗಿದೆ. ಆ್ಯಕ್ಚುಲಿ ಎಂತಕ್ಕಪ್ಪ ಈ ಥರ ಪೇಂಟಿಂಗ್ ಫೇಮಸ್ ಈ ಏರಿಯಾದಲ್ಲಿ ಅಂತ ಹೇಳಿದ್ರೆ, ಸ್ಯಾಂಟಿಯಾಗೋ ಬಂದ್ಬಿಟ್ಟು ಒಂದು ರೆವಲ್ಯೂಷನ್ ನಡೆಯುತ್ತೆ. ಇಂಡಿಪೆಂಡೆನ್ಸ್ ಆದಮೇಲೆ ಒಂದು ರೆವಲ್ಯೂಷನ್ ನಡೆಯುತ್ತೆ. ಅವಾಗ ಏನಾಗುತ್ತೆ, ಡೆಮೋಕ್ರಸಿ ಬರಬೇಕು ಅಂದಾಗ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರಲ್ಲ. ಇವಾಗ ಏನು ನಾವು ಡೊನಾಲ್ಡ್ ಟ್ರಂಪ್ ಎಲ್ಲ ನೋಡ್ತಾ ಇದ್ದೀವಲ್ಲ, ಅದೇ ಥರ ಅವಾಗಿನ ಕಾಲದಲ್ಲಿ ಅಷ್ಟು ಧೈರ್ಯ ಇರಲಿಲ್ಲ ಅವ್ರಿಗೆ ಅಪೋಸ್ ಮಾಡೋಕ್ಕೆ. ಅವಾಗ ಏನು ಮಾಡ್ತಿದ್ರು ಅವರು, ಈ ಥರ ಪೇಂಟಿಂಗ್, ಇವಾಗೇನೋ ನಾರ್ಮಲ್ ಪೇಂಟಿಂಗ್ ಇದೆ, ಬಟ್ ಇಡೀ ಈ ಏರಿಯಾನೇ ಅವರು ಪೇಂಟಿಂಗ್ ಮೂಲಕ ಪಾಲಿಟಿಕ್ಸ್ ಆಗಿರ್ಬೋದು, ರೆಬೆಲಿಯನ್ಸ್ ಆಗಿರ್ಬೋದು, ಅಥವಾ ಅವ್ರಿಗೇನೋ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಿರ್ಬೋದು, ಆ ಥರ ಪೇಂಟಿಂಗ್ ಮಾಡಿ ಅವರು ಪ್ರೊಟೆಸ್ಟ್ ಮಾಡ್ತಿದ್ರಂತೆ. ಆ ಥರ ಆಗಿರೋ ನೈಬರ್ಹುಡ್ ಇದು ಬಂದು ಬೆಲ್ಲಾ ವಿಸ್ಟಾ ಅಂತ ಏರಿಯಾ. ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆಲ್ಲ ಫೇಮಸ್ ಏರಿಯಾ ನೋಡಿ. ಈ ಥರ ಹಳೇ ಕಾಲದ ಬಿಲ್ಡಿಂಗ್ಗಳು. ಸೊ ನೋಡಿ, ಅವಾಗಿಂದ ಹೆಂಗೆ ಪೋರ್ಟ್ರೇ ಮಾಡ್ತಿದ್ರು ಅಂದರೆ, ಸ್ಟ್ರೀಟ್ ಮ್ಯೂಸಿಷಿಯನ್ಸ್ ಇದ್ದರು ಈ ಜಾಗದಲ್ಲಿ. ಸೊ ಆ ಥರ ಎಲ್ಲ ಪ್ರೊಟೆಸ್ಟ್ಗಳೆಲ್ಲ ನಡೀತಿದ್ದ ಜಾಗ. ಇವಾಗ ನೋಡಿದ್ರೆ ಆಸಮ್ ನೈಬರ್ಹುಡ್. ಹೆಂಗಿದೆ ನೋಡಿದ್ರೆ ಇದನ್ನು, ಒಂದೊಂದು ಕಾಂಪಿಟೇಷನ್ ಥರ ಕಿರಣ ಇದು. ಇದು ಒಳ್ಳೆ ಮದುವೆ ರಿಸೆಪ್ಷನ್ ಥರ ಐತೆ. ಒಳಗಡೆ ಫುಲ್ಲು ಹೂವು ಗೀವ ಎಲ್ಲ ಹಾಕ್ಬಿಟ್ಟವ್ರೆ, ಚೆರಿಗೆ ಮೆಕ್ಸಿಕನ್. ಕಲರ್ ಸ್ಯಾಂಟಿಯಾಗೋನು, ಕಲರ್ ಬಿಲ್ಡಿಂಗ್ನ ನೋಡಿದ್ವಿ, ಮಾರ್ಕೆಟ್ನ ನೋಡಿದ್ವಿ, ಜನಗಳನ್ನ ನೋಡಿದ್ವಿ, ಎಷ್ಟು ವ್ಯಾಯಿಬಾಗಿರ್ತಾರೆ ಜನ ಅಂತ. ಲೋಕಲ್ ಜನದಿಂದ ಹಿಡಿದು ಪಾಶ್ ಏರಿಯಾ ಕೂಡ ನೋಡಿದ್ವಿ. ಸೊ ಇದು ಬಂದು ಒಂದು ಕ್ಯಾಪಿಟಲ್ ಸಿಟಿ, ಚಿಲಿಯ ಕ್ಯಾಪಿಟಲ್ ಸಿಟಿಯ ಸ್ಯಾಂಟಿಯಾಗೋ. ಒಬ್ಬ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ನಾವು ಕೂಡ ಚಿಲಿಯ ಕ್ಯಾಪಿಟಲ್ ಸ್ಯಾಂಟಿಯಾಗೋನ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ.